ಲೈ ಅಯ್ಯೋ ನಿನ್ನ ಮತ್ತೆ ಆಗ್ಲ ಬಂದೆ. ಸ್ನೇಹ ಅವರೇ, ನೀವು ನೇರವಾಗಿ ಒಪಿನಿಯನ್ ಹೇಳಿದ್ದು ನಂಗೆ ತುಂಬಾ ಇಷ್ಟ ಆಯಿತು. ನಿಮ್ಮ ತಂದೆಗೋಸ್ಕರ ಈ ಮದುವೆ ಒಪ್ಕೊಳ್ಳೋದಲ್ಲಿ ಅರ್ಥನೇ ಇಲ್ಲ. ಅವ್ರವ್ರ ಒಪಿನಿಯನ್ ಅವ್ರವ್ರೇ ಹೇಳಬೇಕು. ಸ್ನೇಹ ಅವರೇ, ನನಗೆ ನೀವು ತುಂಬಾ ಇಷ್ಟ ಆಗೋದ್ರಿ. ಐ ರಿಯಲಿ ಲೈಕ್ ಯು. ಎಷ್ಟೇನೇ ಟೈಮ್ ಆದರೂ ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಏನೇ ಇದ್ರು ತಿಳಿಸಿ. ಅವ್ರು ತಿಳಿಸ್ತಾರೆ. ನೀನು ಒಳ್ಳೆ ಲೇ ಮುಂಗ್ಸೆ. ಕಳಿಸಿದ್ರು ಮತ್ತು ವಾಪಸ್ ಬರ್ತಿರಲ್ಲ. ಹೋಗಿ ತಗೋಣ, ಹೊರಡಿ ಅಣ್ಣ ನೀವು. ಸಿರಿ, ಏನಪ್ಪ ಇದೆಲ್ಲ? ಅವ್ವ, ನೀವು ಹೀಗೆ ಮಾಡಬಾರ್ದಿತ್ತು ಸಾಹೇಬ್ರೆ. ತುಂಬ ಕಷ್ಟಪಟ್ಟು ಸಂಬಂಧ ನೋಡಿದ್ದೆ, ಎಲ್ಲ ಹಾಳು ಮಾಡಿಬಿಟ್ರೆ ನೀವು ಬಂದು. ನಿನ್ನ ಮಗಳಿಗೆ ಇಷ್ಟಲ್ಲ ಅಂದ್ಮೇಕೆ ಇನ್ನು ಯಾರಿಗಯ್ಯ ಮದುವೆ ಮಾಡಿಸ್ತೀಯಾ? ಅವಳು ಚಿಕ್ಕವಳು, ಅವಳಿಗೆ ಗೊತ್ತಾಗೋದಿಲ್ಲ. ನೀವು ಬಂದೆಲ್ಲ ಹಾಳು ಮಾಡಿಬಿಟ್ರಿ. ಅಮ್ಮಾರೆ, ನಿಮ್ಮ ಹಳಿ ಅಂದ್ರೆ ಒಂದು ಸ್ವಲ್ಪ ನೀವು ಅದ್ರ ಬುದ್ಧಿ ಹೇಳಿ. ವಾಗ್ಲಿ ಬಿಡಿ ಗಂಗಣ್ಣ, ಬಲವಂತದಿಂದ ಯಾರಿಗೂ ಮದುವೆ ಮಾಡಬಾರ್ದು. ದಿಟ್ಟ ಹೇಳ್ಬೇಕು ಅಂದರೆ ನಿಮಗೆ ಬೇಸರ ಆಯ್ತದೆ ಅಂತ ಸ್ನೇಹ ಈ ಮದುವೆಗೆ ಒಪ್ಕೊಂಡಿದ್ದು. ನನ್ನ ಮಗಳ ಬಗ್ಗೆ ನನಗೆ ಕಾಳಜಿ ಇರೋದಿಲ್ವಾ? ಅವಳಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದು ನನಗೆ ಗೊತ್ತಿರೋದಿಲ್ವಾ? ಸಾಹೇಬ್ರು ಬಂದು ಹಾಳು ಮಾಡಿ ನನ್ನ ಮನ್ಸಿಗೆ ತುಂಬ ನೋವು ಕೊಟ್ಬಿಟ್ರು. ಗಂಗಾಧರಪ್ಪ, ಹೊಳಿ ಅಂದರು ಒಳ್ಳೆ ಕೆಲಸನೇ ಮಾಡೋವ್ರೆ ಅಂತ ಅನ್ಕೋ. ಹುಡುಗಿಗೆ ಒಪ್ಪಿಗೆ ಇಲ್ಲದೆ ಮದುವೆ ಮಾಡೋಕ್ಕಾಯ್ತದ? ಎಲ್ಲ ವಿಷಯದಲ್ಲೂ ಒಪ್ಪಿಗೆ ಕಾಯ್ತಾ ಕೂತ್ಕೊಳ್ಳೋದಕ್ಕಾಗೋದಿಲ್ಲ ಅಣ್ಣ. ನನಗೂ ಜವಾಬ್ದಾರಿ ಇದೆ. ನಾನು ನನ್ನ ಮಗಳನ್ನ ಬಾವಿಗೆ ತಳ್ತಿರ್ಲಿಲ್ಲ. ಓ ಗಂಗಾಧರಪ್ಪ, ಯಾಕೆ ಇಟ್ಟೊಂದು ಟೆನ್ಷನ್ ಮಾಡ್ಕೊತಿದ್ಯಾ? ಸರಿ ಬಾ, ನೀನು ತೋರಿಸಿ ಮಾತಾಡ್ಬೇಕು. ಅಲ್ಲೋಡು, ಬಾ ಬಾ. ಲೈ, ನೀವೆಲ್ಲ ಹೊಸಿ ಆ ಕಡೆ ಹೋಗ್ರಲ್ಲ. ಅಣ್ಣ ಹೊಸಿ ಮಾಡ್ಕೊಂಡು ಮಾತಾಡು. ಆಯ್ತು, ಹೋಗ್ಲ. ನಿಂಗೆ ಸಾನ ಬೇಸರ ಆಗೈತಂತ ನಂಗೆ ಗೊತ್ತು ಗಂಗಾಧರಪ್ಪ. ನಾನು ಮಾಡೋದೆಲ್ಲ ಒಳ್ಳೇದಕ್ಕೆ. ಅದು ನಿಂಗೆ ಹೆಂಗೆ ಅರ್ಥ ಮಾಡಿಸೋದು ಗೊತ್ತಾಯ್ತಾ ಇಲ್ಲ. ಎಲ್ಲವುದು ಹಾಳು ಮಾಡಿ ಒಳ್ಳೇದು ಮಾಡಕ್ಕೆ ಬಂದೆ ಅಂತ ಹೇಳ್ತಾರಲ್ಲ ಸಾಹೇಬ್ರೆ. ನಿಮ್ಮ ಮಗಳಿಗೆ ಇಷ್ಟ ಇಲ್ದಿದ್ದಕ್ಕಲ್ವೇ ನಾನು ಬಂದು ಈ ಮಾತುಕತೆ ಮುರಿದಿದ್ದು. ನೀವು ಬರೋ ತನಕ ನನ್ನ ಮಗಳು ಸರಿಯಾಗೇ ಇದ್ಲು. ಅವಳು ಒಪ್ಪಿಗೆ ಅಂತ ಹೇಳಾಗಿತ್ತು, ನನ್ನ ಇಷ್ಟನೇ ಅವಳು ಇಷ್ಟ ಅಂತಾನು ಹೇಳಾಗಿತ್ತು. ನೀವು ಬಂದ ಮೇಲೇನೆ ಎಲ್ಲ ಹಾಳಾಗಿತ್ತು. ಅಯ್ಯೋ, ಹಂಗಲ್ಲ ಗಂಗಾಧರಪ್ಪ. ಈಗ ಮಗಳಿಗೂ ಇಷ್ಟ ಇಲ್ಲ ಅಂದ್ಮೇಕೆ ಈ ಕೆಲಸ ಮಾಡೋ ತೆಪ್ಪಲ್ವೇ? ನೀವು ಬಂದು ಇಲ್ದೆಲ್ಲ ಇರೋ ರಗಳೆ ಶುರು ಮಾಡಲಿಲ್ಲ ಅಂದಿದ್ರೆ ನನ್ನ ಮಗಳಿಗೆ ಏನು ಹೇಳ್ತಿರ್ಲಿಲ್ಲ. ಪಾಪ ಅವಳ ಗಾಬರಿ ಬಿದ್ದು ಏನೇನು ಹೇಳ್ಬಿಟ್ಲು. ಗಾಬರಿ ಬಿದ್ದು ಏನು ಹೇಳಿಲ್ಲ. ಆ ಹೃದಯ ಏನು ಹೇಳ್ತೋ ಅದನ್ನೇ ಹೇಳೋರು. ನಿಂತವ್ ಹೆಂಗೆ ಹೇಳೋದಂತ ನಂಗೆ ಗೊತ್ತೇ ಆಯ್ತಲ್ಲ. ನಿಮ್ಮ ಕೈ ಮುಗಿತೀನಿ ಸಾಹೇಬ್ರೆ.
ನನ್ನ ಮಗಳು ಬದುಕಲ್ಲಿ ಆಟ ಆಡಬೇಡಿ. ಇದನ್ನು ತಡ್ಕೊಳ್ಳೋ ಶಕ್ತಿ ನನಗೂ ಇಲ್ಲ, ಅವಳಿಗೂ ಇಲ್ಲ. ಮೊದಲೇ ಅವಳು ಹಾರ್ಟ್ ಆಪರೇಷನ್ ಆಗಿರೋ ಹುಡುಗಿ. ಅಯ್ಯಯ್ಯೋ, ನಾನೇ ನನ್ನ ಮಗಳಿಗೆ ಆಪರೇಷನ್ ಆಗಿರೋ ವಿಷಯ ಬಾಯ್ ಬಿಟ್ಬಿಟ್ನಲ್ಲ. ನಾನು ಈಸೆ ನಿಮ್ತ ಹೆಂಗ್ ಕೇಳೋದಂತ ಒದಾಡ್ತಿದ್ದೆ. ಹೆಂಗೋ ನೀವೇ ಹೇಳ್ಬಿಟ್ಟು ಉಪಕಾರ ಮಾಡ್ಬಿಟ್ರಿ. ನೀವಿನ್ಮೇಕೆ ದಿಗಿಲು ಬೀಳ್ಬೇಡಿ. ಈ ಈಸೆನ ನಾನು ಯಾರ ತವ ಹೇಳೋಕ್ಕಿಲ್ಲ. ನಿಮ್ಮ ಮಗಳಿಗೆ ನಾನಿವ್ನಿ, ನಾನು ನೋಡ್ಕೋತೀನಿ. ಅವ್ರ ಹೃದಯಕ್ಕೆ ಒಪ್ಪಿಗೆ ಇಲ್ದಿರೋದನ್ನ ನೀವು ಮಾಡಕ್ ಹೋಗ್ಬೇಡಿ ಆಟೆಯ. ಇನ್ಮೇಕೆ ಹಿಂಗೆ ಯಾರ್ಯಾರನೋ ಕರೆದು ನನಗೂ ಸಣ್ಣ ಟೆನ್ಷನ್ ಕೊಡೋಕೆ ಹೋಗ್ಬೇಡಿ. ಅವ್ರ ಹೃದಯಕ್ಕೆ ಏನೋ ಹಿಂಸೆ ಆದರೆ ಅದನ್ನು ನನ್ನಿಂದ ತಡ್ಕೊಳಕ್ಕೆ ಹಾಕಿಲ್ಲ. ಇನ್ಮೇಕೆ ನಿಮ್ಮ ಮಗಳ ಚಿಂತೆ ನಿಮಗೆ ಬೇಡ. ನಾನು ಅವ್ರ ತಾವು ಮಾತಾಡಿದ್ಮೇಕೆ ನಾನೇ ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಈ ವಿಷಯನ ನೀವು ಯಾರ ತಾವು ಹೇಳ್ಬೇಡಿ, ನಾನು ಯಾರ ತಾವು ಹೇಳೋಕ್ಕಿಲ್ಲ. ಹಾಂ, ನಿಮ್ಮ ಮಗಳಿಗೂ ಹೇಳ್ಬಿಡಿ. ಹಾಂ, ಸರಿನಾ? ಗಂಗಾಧರಪ್ಪ, ನನಗೋಸ್ಕರ ಒಂದೇ ಒಂದು ಸಹಾಯ ಮಾಡೋ. ಮಗಳ ಹೃದಯ ಸಣ್ಣದಾಗಿರ್ಬೇಕು, ಅದನ್ನು ನಾನೇ ಜೋಪಾನ ಮಾಡಬೇಕು. ಇನ್ಮೇಲೆ ಯಾವುದಕ್ಕೂ ಭಯ ಬೀಳ್ಬೇಡಿ. ಆ ಹೃದಯಕ್ಕೆ ನಾನಿವ್ನಿ. ಅಯ್ಯೋ ಕುಡಿಬಾರ್ದು, ಇರಿ. ಫಸ್ಟು ಚಿಯರ್ಸ್ ಮಾಡಬೇಕು. ಓ ಅದಾ, ಅದೇ ಅದೇ. ಅವ್ವ, ಈ ಶರಬತ್ತು ಬದಲು ಎಣ್ಣೆದಿದ್ರೆ ಇಟ್ಟು ಚೆನ್ನಾಗಿರೋದು. ಶಿವನೇ, ನೀನು ಎಣ್ಣೆ ಹೊಡಿತೀಯ ನಂಜಮ್ಮ? ತು ಹೋಗಿ ಮುಖ್ಯ. ನನ್ನ ಗಂಡ ಇದ್ದಾಗ ಆಗಾಗ ಎಣ್ಣೆ ಹೊಡಿಯೋನಲ್ಲ, ಜೊತೆ ಕೂತ್ಕೊಂತಿದ್ದೆ ನಾನುವೆ. ಹಾಗಾದ್ರೆ ನನ್ನ ಮದುವೆ ಬೀಗ್ ರೂಟಕ್ಕೆ ಒಳ್ಳೆ ಫಾರಿನ್ ವಿಸ್ಕಿನೇ ತರಿಸ್ಕೊಡ್ತೀನಿ ಬಿಡಿ. ಎತ್ತು ಇದೇನಿದು? ಕಂಟಿ ಮಾವ ಫೋನ್ ಮಾಡ್ತಿದ್ದಾನೆ. ಮೋಸ್ಟ್ಲಿ ಆ ಪೀಡೆ ಮದುವೆ ಮಾಡ್ಕೊಂಡು ತೊಲಗ್ತಿರೋ ವಿಷಯ ಗೊತ್ತಾಗಿರ್ಬೇಕು. ಫುಲ್ಲು ಫೀಲಿಂಗ್ ಮಾಡ್ಕೊಂಡು ಫೋನ್ ಮಾಡ್ತಿರ್ತಾನೆ. ಏ ಸೌಂಡ್ ಹಾಕು, ಆ ಕುಸಿ ವಿಷಯ ನಾವು ಕೇಳಿಸ್ಕೊತೀವಿ. ಹಲೋ, ಹೇಳು ಮಾವ. ಹೌದಾ, ನಿಂತ ಒಂದು ಮುಖ್ಯವಾದ ವಿಷಯ ಮಾತಾಡೋದಿತ್ತು. ಯಾಕೆ ಮಾವ, ಏನಾಯ್ತು? ಯಾಕೋ ಡಲ್ ಆಗಿರೋಂಗಿದೆ. ನಾನು ಸಪ್ಪಗ, ಅಣ್ಣ ಫುಲ್ ಜೋಶ್ ಆಗಿವ್ನಿ. ಜೋಶ್ ಅಲ್ಲ, ಏನ್ ಜೋಶ್ ಮಾವ? ಊರದ ಏನಾಯ್ತು ಗೊತ್ತಾ? ಆ ಗಂಗಾಧರಪ್ಪನಲ್ಲ, ಅವ್ರ ಮಗಳನ್ನ ನೋಡಕ್ಕೆ ಯಾರ ಗಂಡಿನ ಕಡೆಯವ್ರನ್ನೆಲ್ಲ ಕರ್ಸಿದ್ದ. ನಾನು ಹೋಗಿ ಎಲ್ಲ ಹಾಳು ಮಾಡ್ಬಿಟ್ಟೆ. ಮಾವ, ಏನ್ ಹೇಳ್ತಿದ್ಯಾ ನೀನು? ಮತ್ತೇನದ, ನಮ್ಮ ಹೃದಯ ನನ್ನ ಬಿಟ್ಟು ಬೇರೆ ಯಾರ್ದೋ ಮನೆ ಸೇರಿದ್ರು ಅಂದ್ರೆ ನಾನು ಬಿಡ್ತೀನ ಇರೋದ. ನಾನು ಅನ್ಕೊಂಡಿದ್ದು ಯಾವುದೂ ಆಗ್ತಾ ಇಲ್ಲ. ಛೇ, ಇರೋದ ನಾವು ತಡ ಮಾಡಿದಷ್ಟು ಆ ಗಂಗಾಧರಪ್ಪ ಏನೋ ಮಾಡಕ್ ನೋಡ್ತಾನೆ ಇರ್ತಾನೆ. ಆದಷ್ಟು ಬಿರ್ನೆ ನಾನು ಆ ಹುಡುಗಿನ ಒಪ್ಪಿಸ್ಬೇಕು. ನೀನು ಇದಕ್ಕೆ ಸಹಾಯ ಮಾಡ್ಬೇಕು ರೋದ. ನನ್ಗೆ ಇಸಿದಾಗೆ ನಿನ್ನ ಬಿಟ್ರೆ ಬೇರೆ ಯಾರಿಲ್ಲ ರೋದ. ನೀನು ಸಹಾಯ ಮಾಡ್ತೀನಿ ಅಂತ ಗೊತ್ತು, ಆದರೂ ಒಂದು ಮಾತು ಹೇಳ್ಬೇಕಲ್ಲ, ಅದಕ್ಕೆ ಹೇಳ್ದೆ. ಸರಿ, ನಾನು ಆಮೇಲೆ ಮಾಡ್ತೀನಿ. ಹಾಂ ರಾಜಿ, ನಮ್ಮ ರಾಧ ಮದುವೆ ಹೆಣ್ಣಾಗಬೇಕು ಅಂತ ಅನ್ಕೊಂಡಿದ್ಲು. ಆದ್ರೆ ಆ ಕಂಟಿ
ಅವಳು ನಮ್ಮ ಮದುವೆ ದಳ್ಳಾಡಿ ಮಾಡ್ತಾವನೆ. ರಾಧಾ, ನೋಡು, ನೀ ಇದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ ಆಯ್ತಾ. ಅವನಿನ್ನೂ ನಿನ್ನ ಮ್ಯಾಗೆ ನಂಬಿಕೆ ಇಟ್ಟವನೆ. ನೀನು ಮಳ್ಳಿ ಥರ ಇದ್ದು ಆ ರಾಂಗ್ ಕನೆಕ್ಷನ್ಗೆ ಕತ್ರಿ ಹಾಕು. ಅವ್ವ ನೀನ್ಯಾಕವ ಬಂದೆ? ನೀನು ಯೋನ್ಲ ಮಾಡ್ತಿದ್ಯಾ ಇಲ್ಲಿ? ಪೂಜೆನ ಅರ್ಧಕ್ಕೆ ಬಿಟ್ಟು ಬರೋ ಅಂತ ಅವಸರ ಯೋನಾಗಿತ್ತು ನಿಂಗೆ? ಹಾಂ, ತಕ ಪ್ರಸಾದ. ತಕೊಳ್ಳಿ ನೀವು ಎಲ್ಲ ತಕ ಮಗ. ನೀವ್ಯೋನ್ರಲ್ಲ, ಹಾಂ, ಪೂಜೆಗೆ ಬನ್ನಿ ಅಂತ ನನ್ನ ಮನೆಗೆ ಕರೆದ್ರೆ ಇವನ್ನ ಕಟ್ಕೊಂಡು ಇಲ್ಲಿಗೆ ಬಂದಿದ್ದೀರಾ? ಅಂದರೆ ನನ್ನ ಮಾತಿಗೆ ಮರವಾದ ಇಲ್ಲ ಅಂತಲೇ? ಅಮ್ಮೋರೇ, ಅದು ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ನೀವೆಲ್ಲ ಸ್ಯಾನೆ ಹೆಚ್ಕೊಂಡ್ಬಿಟ್ಟಿದ್ದೀರಾ. ಅಮ್ಮವ್ರೆ, ನೋಡ್ಪುಟ್ಟಕ್ಕ, ಮನೆನಾಗೆ ಇವನ್ಗೆ ಒಳ್ಳೇದಾಗ್ಲಿ ಅಂತ ಸತ್ಯನಾರಾಯಣ ಪೂಜೆ ಮಾಡಿಕೊಂಡಿದ್ದೆ. ಇವನು ಪೂಜೆ ಕುಂತಿದ್ದವನು ಯಾವುದೋ ಫೋನ್ ಬಂತು ಅಂತ ಅರ್ಧಕ್ಕೆ ಪೂಜೆನ ಬಿಟ್ಟು ಇಲ್ಲಿಗೆ ಓಡ್ ಬಂದ್ಬಿಟ್ಟವನೆ. ಅಂತ ಅವಸರ ಇವನಿತ್ತಂತ ಇವನ್ಗೆ. ಅವ ಅದೇನು ವಿಷಯ ಅಂತ ನಾನು ನಿಂಗೆ ಹೇಳ್ತೀನಿ ಬಿಡವ. ಯಾರೋ ಒಬ್ರು ಹೇಳಿ, ಒಟ್ನಾಗ ವಿಷಯ ಹೇಳಿ. ಅವ ಅದು ಈಗಲೇ ಹೇಳೋ ವಿಷಯ ಅಲ್ಲ, ಸರ್ಪ್ರೈಸು. ನೋಡೀಗ ಮತ್ ಅದನ್ನೇ ಹೇಳು, ನನ್ನ ತಲೆ ಕೆಡಿಸ್ಬೇಡ. ಸರಿಯಾಗಿ ಅದೇನು ವಿಷಯ ಅಂತ ಹೇಳು. ಅವ ಸರ್ಪ್ರೈಸು ಅಂದ್ಮೇಕೆ ಸರ್ಪ್ರೈಸೇ, ಟೈಮ್ ಬರಲಿ ನಾನೇ ಹೇಳ್ತೀನವ. ನೀನು ಯೋನಾರ ಮಾಡ್ಕೊಳ್ಳ, ಆದರೆ ನಾನು ಕೊಟ್ಟಿರೋ ಗಡುನ ಗೆಪ್ತಿ ಮಾಡಿಕ ಆಟೆಯ. ಹ್ಞೂ ಅವ, ಗೆಪ್ತಿಗೈತೆ, ಅದೇ ಕೆಲಸ ಮ್ಯಾಕಿವ್ನಿ. ನಾನು ನೋಡ್ತೀನಿ 8 ದಿನ ನೀನು ಈ ಕಳ್ಳಾಟಗಳೆಲ್ಲ ನಡೀತೈತೆ ಅಂತ. ಪುಟ್ಟಕ್ಕ, ಇವನು ಪೂಜೆಗೆ ಕೂತಿದ್ದವನು ಇದ್ದಕ್ಕಿದ್ದಂಗೆ ಓಡೋಡ್ ಬಂದ್ಬಿಟ್ಟವನೆ. ಏನಾಯ್ತು ಪುಟ್ಟಕ್ಕ? ಇವನಾರ ಹೆಚ್ಚು ಕಡಿಮೆ ಆಯ್ತಾ? ಏನೋ ಗೊತ್ತಿಲ್ಲ ಅಮ್ಮವ್ರೆ, ಅದ್ಯಾಕೆ ಹಂಗೆ ಇದ್ದಕ್ಕಿದ್ದಂಗೆ ಬಂದ್ಬಿಟ್ರೋ ಏನೋ. ಪುಟ್ಟಕ್ಕ, ಅವ್ನು ನನ್ನ ತವ ಹೇಳ್ದೆ ಇರೋದ್ನೆಲ್ಲ ನಿನ್ನ ತವ ಹೇಳ್ಕೊಳ್ತಾನೆ. ಅವನ್ನ ನೀನು ಸರಿಯಾದ ದಾರಿನಾಗೆ ಕರ್ಕೊಂಡು ಹೋಯ್ತೀಯ ಅನ್ನೋ ನಂಬಿಕೆ ನನಗೈತಿ. ತಾಯಿಗಿಂತ ದೊಡ್ಡವ್ರು ಯಾರಿರ್ತಾರೆ ಅಮ್ಮವ್ರೆ? ಇಲ್ಲ ಪುಟ್ಟಕ್ಕ, ನನ್ನ ಮಗ ನಿನಗೂ ತಾಯಿ ಸ್ಥಾನ ಕೊಟ್ಟ. ಆದ್ರೆ ಈ ನಡುವೆ ಅವನದೇ ದಾರಿನಾಗ ಹೋಯ್ತಾವನೆ. ಆ ದಾರಿನಾಗ ಯಾರ್ಯಾರನ್ನೋ ನಂಬಿಡ್ತಾನೇನೋ ಅನ್ನೋ ದಿಗ್ಲು ಕಾಡ್ತೈತೆ. ಅಯ್ಯೋ ಅಮ್ಮವ್ರೆ, ಸಿರಿ ಏನು ಸಣ್ಣ ಹುಡುಗನೇ, ಯಾರ್ಯಾರೋ ಏನೋ ಹೇಳಿದ್ರೆ ಕೇಳ್ಬಿಡಕ್ಕೆ. ಹಂಗಲ್ಲ ಪುಟ್ಟಕ್ಕ, ಈ ಪ್ರೀತಿ ಅನ್ನೋದು ಎಂಥವ್ರನ್ನು ಕುರುಡು ಮಾಡ್ಬಿಡ್ತೈತೆ. ಆದರೆ ನಂಗೆ ಒಂದು ಸಮಾಧಾನ ಅಂದರೆ, ಈ ನನ್ನ ಮಗ ನನ್ನ ತವ ಬಂದು ಯೋನ್ ಹೇಳ್ಕೊಳ್ದೆ ಹೋದ್ರು ನಿನ್ನ ತವ ಎಲ್ಲ ಹೇಳ್ಕೊಳ್ತಾನೆ. ಅದಕ್ಕೆ ಪುಟ್ಟಕ್ಕ, ನೀನೇ ಅವನಿಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟು ಅವ್ನು ನನ್ನ ಮನೆಗೆ ಯಾವ್ಯಾವ್ದೋ ಹುಡುಗಿನ ಸೊಸೆ ಅಂತ ಕರ್ಕೊಂಬರ್ದೇ ಇರೋಂಗೆ ನಿಗಾ ಮಾಡಬೇಕು. ಆಯಿತು ಅಮ್ಮವ್ರೆ, ನನ್ನ ಕೈಲಾದ ಪ್ರಯತ್ನ ಮಾಡ್ತೀನಿ. ಪುಟ್ಟಕ್ಕ ತಕ್ಕ ಸ್ವಾಮಿ ಪ್ರಸಾದ. ಹಂಗೆ ಇದ್ರಾಗೆ ಹಣ್ಣು ಕಾಯಿ ಎಲ್ಲ ಐತೆ. ಮನೆಯವ್ರಿಗೂ ಕೊಟ್ಬಿಡು. ಅವ್ವ, ಕಡಲೆಬೇಳೆಯಲ್ಲಿ ಇಟ್ಟಿದ್ದೀರಾ? ಅಮ್ಮ ಅವರೇ, ಚೆನ್ನಾಗಿದ್ದೀರಾ? ಇಲ್ಲವ, ಇದು ಒಳ್ಳೇದಾಗ್ಲಿ. ಪುಟ್ಟಕ್ಕಂಗೆ ಪ್ರಸಾದ ಕೊಟ್ಟಿದ್ದೀನಿ, ನೀನು ತಕೊಂಬಿಡು. ಪುಟ್ಟಕ್ಕ, ನಾನೇನು ಬರ್ತೀನಿ. ನಾನು ಹೇಳಿದ ದಿಸ್ಯ ಗೆಪ್ತಿನಾಗಿರ್ಲಿ. ಬರ್ಲೆ? ಅಯ್ಯೋ ಅಮ್ಮವ್ರೆ,
ಹಂಗೆ ಮಾಡ್ತಾ ಇದ್ದೀರಲ್ಲ, ಬನ್ನಿ ಒಳಕ್ಕೆ, ಒಟ್ಟಿಗೆ ಏನಾರ ತಿನ್ಕೊಂಡು ಹೋಗ್ರಂತೆ. ಇರ್ಲಿ ಬಿಡು ಪುಟ್ಟಕ್ಕ, ಇನ್ನೊಂದು ಕಿತ ಬರ್ತೀನಿ. ಇವತ್ತು ಮನೆನಾಗ ಎಲ್ರು ಕಾಯ್ತಿರ್ತಾರೆ. ಸ್ನೇಹ ಬರ್ತೀನವ. ಸರಿ. ಬರನೆ ಪುಟ್ಟಕ್ಕ. ಸ್ನೇಹ, ಕಳೆ ಬೆಳಕ್ ಕೇಳ್ದೆ ಅಲ್ವಾ, ಒಲೆ ಪಕ್ಕದಾಗೆ ಹೊಸರು ಡಬ್ಬ ಐತಲ್ಲ, ಅದ್ರಾಗೈತು. ಸರಿ. ಸಿರಿ ಬಾರಪ್ಪ. ದಿಟ ಹೇಳಪ್ಪ. ದಿಟನ ಏನು ದಿಟವ? ಮನ್ಯಾಗ ಸತ್ಯನಾರಾಯಣ ಪೂಜೆ ನಡೀತಿದ್ರು, ಅಮ್ಮವ್ರು ಬೇಡ ಅಂದ್ರು, ಅಲ್ಲಿಂದ ಎದ್ದು ಬಂದು ಇಲ್ಲಿ ಮದುವೆ ಮಾತುಕತೆ ಕೇಳಿಸಿದ್ಯಾ. ನೀನು ಹಿಂಗೆ ಮಾಡೋನಲ್ವಲ್ಲ, ಇದಕ್ಕೆ ಒಂದು ಕಾರಣ? ಅಯ್ಯೋ ಹಂಗಾರೆ ಏನಿಲ್ಲವಾ? ಗೊತ್ತಾಯ್ತು ಬಿಡು. ಪೂಜೆ ಕುಂತಿದ್ದವನು ಎದ್ದು ಹೋಗಿ ಕುಡ್ಕೊಂಡು ಬಂದು ಈ ಮದುವೆ ಮಾತುಕತೆನ ಕೆಡಿಸಿದ್ಯಾ ಅಲ್ವೇ? ಅವ ಯಾರ ಹೇಳಿದ್ದು? ನಾನು ಕುಡ್ದಿಲ್ಲವಾ? ನಿನ್ನ ಸುಮ್ಕೆ ಬಾಯಿ ಮಾತಿಗೆ ನನ್ನ ಮಗ ಅಂದಿಲ್ಲ ಕಣಪ್ಪ. ನನಗೆ ನೀನು ಯಾವಾಗ ಹೆಂಗಿರ್ತಿ ಅನ್ನೋದು ಚಂದಾಗಿ ಗೊತ್ತು. ಸುಮ್ಕೆ ಹೇಳು, ಯಾಕೆ ಹಿಂಗೆ ಮಾಡಿದೆ? ಯಾಕೆ? ಅದು ದಿಢೀರಂತ ಸಂಬಂಧ ಬಂದಾಗ ಆ ಹುಡುಗಿಗೆ ಇಷ್ಟ ಇರಲಿಲ್ಲ ಅಂತ ಗೊತ್ತಾಯ್ತವ, ಅದಕ್ಕೆ ಬಂದು ತಡೆದೆ. ಆ ಹುಡುಗಿಗೆ ಇಷ್ಟ ಇಲ್ಲ ಅಂತ ಹೇಳಿದವ್ರು ಯಾರು? ಆ ಹುಡುಗಿನೇ ಹೇಳಿದ್ಲವ. ಅದು ನೀನು ಇಲ್ಲಿ ಬಂದ ಮ್ಯಾಕೆ, ಅದಕ್ಕೆ ಮೊದಲು ಯಾರು ಹೇಳಿರು? ಅವ ನೀನು ಏನೋ ಪ್ರಶ್ನೆ ಕೇಳಿ ನನ್ನ ಗೊಂದಲ ಗೀಡ್ ಮಾಡ್ತಾ ಇದೆಯಾ? ಸರಿ, ನಂಗೆ ಕೆಲಸ ಐತೆ, ನಾನು ಹೋಗ್ತೀನಿ. ಸರಿ ನಿಂತ್ಕ. ಅಮ್ಮವ್ರು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಮಕ್ಕಳು ಸುಳ್ಳು ಹೇಳೋದು ತಾಯಿಗೆ ಬಿರ್ನೆ ಅರ್ಥ ಆಯ್ತದೆ. ನೀನು ಸುಳ್ಳು ಹೇಳ್ಬೇಕಾದ್ರೆ ಕಣ್ಣಿಕ್ಕಿ ಮಾತಾಡೋಕ್ಕಿಲ್ಲ. ಅದೇನು ಹೇಳು? ಹೋಲಿ ಬಿಡು, ನಿನಗೆ ಹೇಳೋಕ್ಕೆ ಇಷ್ಟ ಇಲ್ಲ. ಅವ್ವ ನನಗೆ ಹೇಳೋಕ್ಕೆ ಇಷ್ಟ ಇಲ್ಲ ಅಂತಾದರೂ ಹೇಳ್ಬಿಡು. ನನಗೆ ಕೇಳೋಕ್ಕೆ ಹೋಗ್ತಾ ಇಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಹೋಗ್ಬಿಡ್ತೀನಿ. ಇಲ್ಲ ಹೇಳೋದಾದರೆ ಅದೇನು ಅನ್ನೋದು ಹೇಳು. ಅಪ್ಪ ಅದು ಈಗೇನು ಹೇಳ್ತೀಯೋ ಇಲ್ವೋ? ಅವ ಅವ ಅಮ್ಮವರು ನಂತವು ಹೇಳ್ದಾರ ಇಸಿ ಎಲ್ಲ ನಿಂತವು ಹೇಳ್ತಾನೆ ಪುಟ್ಟಕ್ಕ ಅಂದಾಗ ನಾನು ಏನು ಮಾತಾಡಬೇಕು ಅನ್ನೋದು ಗೊತ್ತಾಗದೆ ಬಾಯಿ ಬಿಕ್ಕಂಬಿಡ್ತು. ಈಗೇನು ನೀನು ಹೇಳ್ತೀಯೋ ಇಲ್ವೋ? ನೀನು ಹೇಳ್ಲಿಲ್ಲ ಅಂದರೆ ನನ್ನ ಮ್ಯಾಕ ಆಣೆ. ಅವ ಈಟಿಕಲ್ಲಿ ಯಾರನ್ನ ಆಣೆ ಇಡ್ತಾರ? ಮತ್ತೆ ಏನು ಮಾಡೋಣಪ್ಪ, ನಾನು ಯೋಟ್ ಕೇಳಿದ್ರು ನೀನು ಹೇಳ್ತಾ ಇಲ್ವೇ? ಹೇಳ್ಬಾರ್ದಂತೇನಿಲ್ಲವ, ಆದರೆ ಅದನ್ನ ಹೇಳೋದು ಬಿಡೋದು ಅಂತ ಗೊಂದಲ ಆಯ್ತೈತೆ. ನೀನು ಹೇಳೋದು ನೀನು ಏನು ಹೇಳ್ತಿದ್ದೀಯಪ್ಪ ನನಗೆ? ಅದೇವಾ, ನಮ್ಮ ಹೃದಯ ಹಾಕಿರೋ ಹುಡುಗಿನ ಹುಡುಕ್ತೀವಿ ಅಂತ ಹೇಳಿದ್ದೆ ಅಲ್ಲ, ಹಾಂ, ಆ ಹುಡುಗಿ ಸಿಕ್ಬಿಡ್ಲು ಕಣವ. ಹೌದೇ? ತಿಟ್ವಾಗ್ಲು? ಹೌದವ. ಯಾರ ಹುಡುಗಿ? ಆ ಹುಡುಗಿ ನಿಮ್ಮನೆಗೆ ಅವಳವ. ನಮ್ಮನೆ ಒಳಗ? ಯಾರವಳು? ನಾವು ಈಟ್ ದಿನ ಹುಡುಕ್ತಾ ಇದ್ದ ಹುಡುಗಿ ಬೇರೆ ಯಾರು ಅಲ್ಲವ, ಆ ಗಂಗಾಧರ ಅಪ್ಪನ ಮಗಳು ಸ್ನೇಹ.